ನಮಸ್ಕಾರ. ಇವತ್ತೇನು ನಮ್ಮ ಮುಳಬಾಗಿಲು ತಾಲೂಕಿನ ನಗರ ಭಾಗದಲ್ಲಾಗಿರ್ತಕ್ಕಂಥ ಸೋಮೇಶ್ವರ ಕೆರೆ ಇವತ್ತು ಸಾಕಷ್ಟು ನಿವಾಸಿಗಳು ಸುತ್ತಮುತ್ತ ವಾಸವಾಗಿರ್ತಕ್ಕಂಥ ಪ್ರತಿಷ್ಠಿತ ಕೆರೆ ಇವತ್ತು ಹಾಳಾಗಿದೆ. ಇವತ್ತು ಸಾಕಷ್ಟು ವಿಚಾರಗಳಿಂದ ಸ್ಮೆಲ್ ಬಂದು ಸುತ್ತಮುತ್ತಲಿನ ಏನು ಮನೆಗಳಿಗೆ ಪಾಪ ಸ್ಮೆಲ್ ಬರ್ತಾ ಇದೆ ಅಂತ ಏನು ದೂರು ಬಂತು. ಆ ದೂರಿನ ಪರವಾಗಿ ನಾನು ಕಮಿಷನರ್ನ ಕಳಿಸಿ ಅದು ಸ್ವಲ್ಪ ಕೂಲಂಕಷವಾಗಿ ಚರ್ಚೆ ಮಾಡಿ ಅಂತ ಆದಾಗ ನಮ್ಗೆ ಇನ್ನೂ ಅದು ಯಾವ ರೀತಿ ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಮ್ಮ ಪೊಲ್ಯೂಷನ್ ಬೋರ್ಡ್ ಅನ್ನ ಕರೆದು ಇವತ್ತು ವಾಟರ್ ಶಾಂಪಲ್ ತಗೊಂಡು ಇವತ್ತು ಕಳಿಸ್ತಾ ಇದೀವಿ. ಆದಷ್ಟು ಬೇಗ 3-4 ದಿವಸ ಒಳಗಡೆ ಅಥವಾ 8 ದಿವಸ ಒಳಗಡೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದರೆ ಯಾವುದರಿಂದ ಇದು ಸ್ಮೆಲ್ ಬರ್ತಾ ಇದೆ ಅನ್ನೋದನ್ನ ನಮ್ಗೆ ಮಾಹಿತಿ ಕೊಡ್ತಾರೆ. ಸೊ ಅದಾದ್ಮೇಲೆ ನನಗೆ ಬಂದಿರತಕ್ಕಂಥ ಮೂಲ ಮಾಹಿತಿ ಡ್ರೈನೇಜ್ ಕಡೆಯಿಂದ ಏನು ಜಾಗೀರ್ ಮೊಹಲ್ಲಾ ಈ ಕಡೆಯಿಂದ ಡ್ರೈನೇಜ್ ಕಡೆಯಿಂದ ಇವತ್ತೇನು ಬರ್ತಾ ಇದೆ ಅದರಿಂದ ಕಲುಷಿತ ಆಗಿ ಸ್ಮೆಲ್ ಬರ್ತಾ ಇದೆ ಅಂತ ನನ್ನ ಮೇಲ್ಮಟ್ಟಕ್ಕೆ ಕಾಣ್ ಬರ್ತದೆ. ರಿಪೋರ್ಟ್ ಬಂದಿದ್ದಾದ್ಮೇಲೆ ಆದಷ್ಟು ಬೇಗ ಅನುದಾನವನ್ನ ತಂದು ಅದನ್ನ ಯಾವ ರೀತಿ ನಾವು ಮಾಡ್ಬೇಕಾದ್ರೆ ಸರಿಪಡಿಸ್ಲಿಕ್ಕೆ ಆ ಡ್ರೈನೇಜ್ ವಾಟರ್ ಬರ್ದಂಗೆ ಅದು ಫಿಲ್ಟರ್ ಮಾಡಿ ಬರೋಂಗೆ ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ ಅಂತ ಈಗಾಗಲೇ ಇದನ್ನು ಅನುಮತಿನ ಕೊಟ್ಟಿದ್ದೀನಿ. ತದನಂತರ ನಾಳೆ ಅಥವಾ ನಾಳಿದ್ದು ಈಗ ಸರ್ವೇರು ತಹಸೀಲ್ದಾರ್ ಬಂದು ಕೆರೆ ನೀರನ್ನ ಖಾಲಿ ಮಾಡೋಕ್ಕೆ ವ್ಯವಸ್ಥೆನ ಮಾಡ್ತಾ ಇದ್ದೀನಿ. ಕೆರೆ ನೀರು ಖಾಲಿ ಮಾಡಿ ಅದು ಒಣಗ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಸೊ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ನಾನು ಇಲ್ಲಿ ಸುತ್ತಮುತ್ತಲಿನ ಎಲ್ಲ ನನ್ನ ವಾಸಸ್ಥರಿಗೊಂದು ನನ್ನ ಮಾತನ್ನು ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಇದನ್ನ ಕೆರೆ ನೀರು ಖಾಲಿ ಮಾಡಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾನು ಮುಂದೆ ಬರ್ತೀನಿ ಅಂತ ಹೇಳಿ ಇಡೀ ನನ್ನ ಆಡಳಿತ ತಂಡ ಬಂದು ಇವತ್ತು ಎನ್ಕ್ವೈರಿ ಮಾಡಿದೀವಿ. ಸೊ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡಿ ಅದು ಕೆರೆ ಕಟ್ ಮೇಲೆ ಕ್ಲೀನ್ ಮಾಡಿ ನೀರ್ನ ಆಚೆ ಬಿಟ್ಟು ಮೀನ್ ಖಾಲಿ ಮಾಡಿ ಸೊ ಮುಂದಿನ ಕ್ರಮ ಏನ್ ಕೈಗೊಳ್ಬೇಕನ್ನೋದನ್ನ ಖಂಡಿತವಾಗ್ಲೂ ನಾನು ಕೈಗೊಳ್ತೀನಿ. ಇನ್ನೊಬ್ಬ ಯಾರೋ ಮಹಾನ್ ಭಾವ ನಿನ್ನೆ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದ, ಇದೊಂದು ಹಾಡು ಕ್ರಿಯೇಟ್ ಮಾಡಿ ಬಿಟ್ಟಿದ್ದ. ಇದು ಅವ್ರಿಗೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಹಿಂದೆ ಇರ್ತಕ್ಕಂಥ ಶಾಸಕರ ಒಂದು ಇದರಲ್ಲಿ ಸುಮಾರು ಒಂದು 7 ಕೋಟಿ ರೂಪಾಯಿ ಟೆಂಡರ್ ಆಗಿದ್ದು. ಇದು 7 ಕೋಟಿ ರೂಪಾಯಿ ಟೆಂಡರ್ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಕೆರೆ ಮತ್ತು ಈ ಟೆಂಡರ್ಗೆ ಅಂತ ಮಾಡಿ ಸೊ ನೋಡಿ ಈ ಟೆಂಡರ್ ಹಿಂಗ್ ಕಾಣಿಸ್ತದೆ ನೋಡಿ. ನಾನು ಮುಳಬಾಗಿಲು ಬಂದಿದ ತಕ್ಷಣ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ. ನನಗೆ ಸರಿಯಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಅದು ಹುಡ್ಕೊಂಡು ಈಗ ನನಗೆ ಬಂದಿರ್ತಕ್ಕಂಥ ಮಾಹಿತಿ ನಾನು ಆದಷ್ಟು ಬೇಗ ಲೈಟ್ ಅಲ್ಲಿ ಹಾಕಿ ಇವತ್ತೇ ನಾಳೆ ಅಥವಾ ಲೈಟ್ಗಳನ್ನ ಹಾಕಿ ನೈಟ್ ಹೊತ್ತೊಬ್ಬರಿಗೆ ನಮ್ಮ ಮುನ್ಸಿಪಾಲಿಟಿ ಕಡೆಯಿಂದ ಇಲ್ಲಿ ಕಾವಲಿಕ್ಕೆ ಒಬ್ಬರನ್ನ ಹಿಡ್ತೀನಿ ಅಂತ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ. ಸೊ ಬಂದು ಸೋಷಿಯಲ್ ಮೀಡಿಯಾ ಇದೆ ಇಲ್ಲ ಯೂಟ್ಯೂಬ್ ಇದೆ ಅಂತ ಬಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಶಾಶ್ವತ ಪರಿಹಾರ ಅಲ್ಲ. ಇವರಾದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೀವು ಕೂಡ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು. ಅದು ಯಾರಿಗೆ ತಂದು ಅವ್ರಿಗೆ ಮುಡಿಸಿದ್ರೆ ನಾನು ಅದನ್ನ ಸ್ಪಂದಿಸ್ತೀನಿ ಅದಲ್ವಾ. ನೀವೇನು ಸ್ಪಂದಿಸ್ತೇ ನೀವು ಹಾಕ್ಬಿಟ್ರೆ ಅದು ಯಾರ ಮಾನ ಹೋಗುತ್ತೆ, ಮುಳಬಾಗಿಲು ಎಲ್ರ ಮಾನ ಹೋಗುತ್ತೆ. ಸೊ ಅದನ್ನ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ. ಆ ಥರ ಶಾಶ್ವತವಾದ ಪರಿಹಾರಗಳಿದೆ ಫಸ್ಟ್ ನನ್ನ ಗಮನಕ್ಕೆ ತನ್ನಿ. ನನ್ನ ಗಮನಕ್ಕೆ ತಂದು ನಾನೇನೋ ನೆಗ್ಲೆಕ್ಟ್ ಮಾಡೋದು ಅವಾಗ ನೀವು ಮಾಡೋದನ್ನ ಅರ್ಥ ಇದೆ. ನನ್ನ ಗಮನಕ್ಕೆ ಬರ್ದೇನೆ ಅಧಿಕಾರಿ ಗಮನಕ್ಕೆ ಬರ್ದೇನೆ ನಿಮ್ಮಷ್ಟು ನೀವು ಮಾಡ್ಬಿಟ್ರೆ ಏನಾಗುತ್ತೆ, ಅದು ಎಲ್ಲೋ ಒಂದು ಕಡೆ ನಮ್ಮ ಮುಳಬಾಗಿಲು ತಾಲೂಕು ನಾವೇ ಹರಾಜು ಮಾಡ್ಕೊಂಡಾಗ ಆಗ್ತದೆ. ಸೊ ಅದಕ್ಕೆ ನಾನು ಮನವಿ ಮಾಡ್ತೀನಿ, ಇವತ್ತಿಂದಾನೇ ಈ ಪಾರ್ಕ್ನ ಡೆವಲಪ್ ಮಾಡೋಕ್ಕೆ ಏನು ಅನಾಚಾರ ಕೆಲಸ ಏನು ನಡೀತಾ ಅದಕ್ಕೆಲ್ಲ ಬಂದ್ ಮಾಡ್ಲಿಕ್ಕೆ ಇವತ್ತೇ ಅದನ್ನ ವ್ಯವಸ್ಥೆನ ಮಾಡ್ತೀನಿ. ಲೈಟಿಂಗ್ ಹಾಕ್ಸಿ ಒಬ್ರು ಕಾವಲಿಡಕ್ಕೆ ವ್ಯವಸ್ಥೆನ ಮಾಡ್ತೀನಿ. ಮುಂದಿನ ದಿವಸದಲ್ಲಿ ಕೆರೆ ನುಂಗ್ದವ್ರು ಯಾರೋ ಫಿಲಮ್ ಅಲ್ಲಿ ಶಾಪುರ್ ಶೇರ್ ವೆಲ್ಪಾಯ್ ಅಂತ ಕಂಪ್ಲೇಂಟ್ ಕೊಟ್ರಲ್ಲ, ಹಂಗೆ ನಾನು ಕೂಡ ನಾನು ಕೆರೆ ಹೊರಟೋಗಿದ್ದಂಗೆ ಕಂಪ್ಲೇಂಟ್ ಕೊಡ್ತೀನಿ. ಸೊ ಅವ್ರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ಬೋದೇನೋ ಅಂತ ನಾನು ನೋಡ್ತೀನಿ. ಬಟ್ ಆದ್ರೂ ಕೂಡ ನನ್ನ ನಗರ ಭಾಗಸ್ಥರಿಗೆ ಸ್ಮೆಲ್ ಬರ್ದಂಗೆ ವ್ಯವಸ್ಥೆ ಮಾಡಿ ಅದು ಕೆರೆನ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿ ಕರೆದು ಮಾತಾಡಿದ್ವಿ. ಸೊ ನಾಳೆಯಿಂದನೇ ವರ್ಕ್ ನಾನು ಸ್ಟಾರ್ಟ್ ಮಾಡ್ಕೊಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. 7 ಕೋಟಿ ತನಿಖೆ ಏನಾದ್ರು ಮಾಡಿಸ್ತೀರಾ ಸರ್? ಏನಾಗಿದೆ ಅಂತಂದ್ರೆ ಬಂದು ಕೂಡಲೇ ನಾನು ಅಧಿವೇಶನ ಲೆಕ್ಕ ಕೇಳಿದ್ದೀನಿ ಸರ್. ಆದಷ್ಟು ಬೇಗ ಕೊಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾವ್ರೆ. ಆ ಕಾಂಟ್ರಾಕ್ಟರ್ ಎಷ್ಟೇ ಸ್ಪಂದಿಸಿದ್ರು ಕೂಡ ಸಿಗ್ತಾ ಇಲ್ಲ. ಇದು ದೊಡ್ಡ ಮಟ್ಟಿಗೆ ನೋಡಿದಾಗ ದೊಡ್ಡ ವ್ಯಕ್ತಿಗಳು ಕೈವಾಡಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಸೊ ಮುಂದಿನ ದಿವಸ ಅದೇನು ಕ್ರಮ ಜರುಗಿಸ್ಬೇಕು ಅನ್ನೋದನ್ನ ನಾನು ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ಇಲ್ಲಿ ಈ ಕೆರೆ ಸಂಬಂಧಪಟ್ಟಿರೋದು ನಗರಸಭೆ ಬರುತ್ತಾ ಸಣ್ಣ ನೀರಾವರಿ ಬರುತ್ತಾ ಅಂತ ಗೊಂದಲದಲ್ಲಿದೆ. ಸಣ್ಣ ನೀರಾವರಿ ಬರುತ್ತೆ ಸರ್. ಅದಕ್ಕೆ ನಗರಸಭೆ ನಾವು ಕೇಳಿದ್ರೆ ನಮಗೆ ಅದು ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ನಗರಸಭೆ ಹೇಳ್ತಾರೆ. ಅದೇ ಸಣ್ಣ ನೀರಾವರಿಗೆ ನಮಗ್ ಬರಲ್ಲ, ಅದು ನಗರಸಭೆ ಅವ್ರು ಮಾಡ್ಬೇಕು ಅಂತ ಇಲ್ಲಿ ಗೊಂದಲದಲ್ಲಿದ್ದಾರೆ. ಅವರವರು ಅಧಿಕಾರಿಗಳೇ ಅವ್ರವರು ಇದು ಮಾಡ್ಕೊತಾರೆ. ಇದಕ್ಕೆ ಯಾವ ಸರ್? ಆಕ್ಚುಲಿ ಬಂದು ಇದು ಸಣ್ಣ ನೀರಾವರಿಗೆ ಸಂಬಂಧಪಟ್ಟ ವಿಷಯ, ಮೈನರ್ ಇರಿಗೇಷನ್ ಬಂದಿರ್ತಕ್ಕಂಥ ವಿಷಯ. ಅವ್ರನ್ನೂ ಕರೆದು ಮಧ್ಯಾಹ್ನಕ್ಕೆ ಮೀಟಿಂಗ್ ಮಾಡ್ತಾ ಇದೆ. ನೀರು ಖಾಲಿ ಮಾಡ್ಲಿಕ್ಕೆ DC ಪರ್ಮಿಷನ್ ಬೇಕು. DC ಅವ್ರನ್ನು ಮಾತಾಡಿದ್ದೀನಿ. ನಮಗೆ ಯಾರಿಂದ ಅಲ್ಲ ಶಾಶ್ವತ ಪರಿಹಾರ ಸಿಗ್ಬೇಕಷ್ಟೇ ನನಗೆ. ಹೌದು ಇವ್ರಿಗೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ನಂದೆ. ಸೊ ಅದರಿಂದ ಅದಕ್ಕೆ ನಾನೇ ಖುದ್ದಾಗಿ ಬಂದಿದ್ದೀನಿ. ನಾನು ಬಂದು ಎನ್ಕ್ವೈರಿ ಮಾಡೋದಾಗಲ್ಲ. ಅದಕ್ಕೆ ಎಲ್ಲ ಅಧಿಕಾರಿಗಳು ಬಂದು ನೀರು ತಗೊಂಡು ಹೋಗ್ತೇವೆ. ಇದು ಏನಕ್ಕೆ ಟೆಸ್ಟಿಂಗ್ ಮಾಡ್ಲಿಕ್ಕೆ ನೀರು ತಗೊಂಡು ಹೋಗ್ತಾ ಇದ್ದೀನಿ. ಶಾಶ್ವತವಾಗಿ ಪರಿಹಾರಕ್ಕೆ ನಾಳೆಯಿಂದನೇ ವ್ಯವಸ್ಥೆ ಮಾಡ್ತೀವಿ. ಕೆರೆದು ತೂಗುಗಳೆಲ್ಲ ಬಂದಾಗಿ ರಾಸಾಯನಿಕ ಕಾಲುಗಳೆಲ್ಲ ಬಂದು ಆಗಿ ಒತ್ತುವರಿ ಆಗಿದೆ. ಈ ನೀರು ಯಾಕಂದ್ರೆ ಗಲೀಜು ನೀರು ಹೋಗೋಕ್ಕೆ ತೂಗುಗಳೆಲ್ಲ ಬಂದ್ ಮಾಡಿದ್ದಾರೆ. ಇದಕ್ಕೇನಾದ್ರೂ ಪರಿಹಾರ? ಸರ್ವೇಯರ್ನ ಕರೆದಿದ್ದೀನಿ ಸರ್. ನಾನು ಹಂಗೆ ಬಾಯಿ ಮಾತಾಡಿದಾಗ ಸರ್ವೇಯರ್ ಕರೆದಿದ್ದೀನಿ. ಈಗ ಸರ್ವೇಯರ್ನ ಬರ್ತಾವ್ರೆ. ಸರ್ವೇಯರ್ ಬಂದು ಎಲ್ಲಿಂದ ನೀರು ಖಾಲಿ ಮಾಡ್ಬೇಕು, ಎಲ್ಲಿ ತುಂಬಿಡ್ಬೇಕು ಅನ್ನೋದನ್ನ ಅವ್ರು ಈಗಲೇ ಬಂದು ಮಾಡಕ್ ಹೇಳಿದ್ದೀನಿ. ಈಗ ಬಂದ್ ಮಾಡ್ತಾರೆ.
ಓಕೆ Okay, sir. Thank you. ಥ್ಯಾಂಕ್ ಯು.